ವಿಚಿತ್ರವಾದ ಪೆನ್ಸಿಲ್ ಕಥೆಯನ್ನು ಕೊನೆಯವರೆಗೂ ನೋಡಿ. ಒಂದು ದಿವಸ ಪುನೀತನು ತನ್ನ ಮನೆಯ ಹೊರಗಡೆ ಹಸಿದ ಹುಡುಗನನ್ನು ನೋಡಿ ತುಂಬ ದುಃಖಪಟ್ಟಿದ್ದ. ಪುನೀತ್ಗೆ ಚಿತ್ರ ಬಿಡಿಸುವುದೆಂದರೆ ಪಂಚಪ್ರಾಣ. ಅವನು ಯಾವಾಗಲೂ ತನ್ನ ಖಾಲಿ ಸಮಯದಲ್ಲಿ ಚಿತ್ರ ಬಿಡಿಸುತ್ತಾ ಇರ್ತಿದ್ದನು. ಒಂದು ದಿವಸ ತನ್ನ ಮನೆಯಲ್ಲಿ ಹಳೆಯ ಪೆಟ್ಟಿಗೆಯಿಂದ ಒಂದು ಬಂಗಾರದ ಪೆನ್ಸಿಲ್ ದೊರಕಿತು. ಅದನ್ನು ಕಂಡು ಆಶ್ಚರ್ಯಪಟ್ಟನು. ತನ್ನ ಹವ್ಯಾಸದಂತೆ ಅವನು ಆ ಬಂಗಾರದ ಪೆನ್ಸಿಲಿಂದ ಒಂದು ಸೇಬನ್ನು ಇಳಿಸಿದನು. ಆದರೆ ವಿಚಿತ್ರವೆಂಬಂತೆ ಆ ಸೇಬು ಕಾಗದದಿಂದ ಹೊರಬಂತು. ಅದನ್ನು ಕಂಡ ಪುನೀತನು ತುಂಬ ಸಂತೋಷ ಮತ್ತು ಆಶ್ಚರ್ಯಪಟ್ಟನು. ಪುನೀತನು ಕಾಗದದ ಮೇಲೆ ಆಟಿಕೆಗಳು ಬಿಡಿಸಲು ಶುರು ಮಾಡಿದನು. ಅವುಗಳು ನಿಜವಾಗಿ ಹೊರಗೆ ಬಂದವು. ಅದನ್ನು ನೋಡಿ ಸಂತೋಷಪಟ್ಟನು. ಅವನಿಗೆ ಒಂದು ಮಾತು ಅರ್ಥವಾಯಿತು. ನಿಜವಾದ ಮಾಯೆ ತನಗಾಗಿ ಅಲ್ಲ, ಇತರರಿಗೆ ಸಹಾಯ ಮಾಡುವುದರಲ್ಲಿ ಇರುತ್ತದೆ ಎಂದು. ಹಸಿದ ಹುಡುಗನನ್ನು ಮೊದಲೇ ಕಂಡಿದ್ದ ಪುನೀತನು ಅವನಿಗೆ ಹಣ್ಣುಗಳ ಚಿತ್ರ ಬಿಡಿಸಿ ಕೊಟ್ಟನು. ಅವರು ಸಂತೋಷಗೊಂಡರು. ಮತ್ತೆ ಊರಿನವರು ಎಲ್ಲರೂ ಅವನನ್ನು ಮೆಚ್ಚಿಕೊಂಡರು.